ನಮಸ್ಕಾರ ಎಲ್ರಿಗೂ. ಗೌರಿ ಗಣೇಶ ಹಬ್ಬಕ್ಕೆ ಮೋದಕ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಅದು ಬಿಸಿಯಾದ ನಂತರ ಒಂದು ಬಟ್ಲು ಹಸಿ ಕೊಬ್ಬರಿ ಹಾಕಿ ಮತ್ತು ಏಲಕ್ಕಿ ಪೌಡ್ರು ಹಾಕಿ ಚೆನ್ನಾಗಿ ಹೊಂದ್ಕೊಳೋವರೆಗೂ ಕೈ ಆಡ್ತಾ ಬನ್ನಿ. ಇದಾದ ನಂತರ ಒಂದು ಬಟ್ಲು ಹಸಿ ಕೊಬ್ಬರಿಗೆ 3/4 ಕಪ್ಪು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಎರಡೂ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳೋವರೆಗೂ ಕೈ ಬಿಡದೆ ಗ್ಯಾಸ್ ಉರಿನ ಕಡಿಮೆ ಮಾಡಿಕೊಂಡು ಕೆದಕ್ತಾ ಬನ್ನಿ. ನಂತರ ಅದು ಬೆಲ್ಲ ರಸ ಬಿಟ್ಕೊಂಡು ಕೊಬ್ಬರಿನೆಲ್ಲ ಹೀರ್ಕೊಳ್ಳುತ್ತೆ, ಹೂರಣ ಅದಕ್ಕೆ ಬರುತ್ತೆ. ಒಂದು 15 ನಿಮಿಷ ಬೇಕಾಗುತ್ತೆ ಇದಕ್ಕೆ. ಅಲ್ಲಿವರೆಗೂ ಚೆನ್ನಾಗಿ ಕೆದಕ್ತಾ ಬನ್ನಿ. ನೀವೆಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಯಾವ್ಯಾವ ಥರದ ಸ್ವೀಟ್ ಮಾಡಿಸ್ತೀರಾ? ದೇವ್ರ ನೈವೇದ್ಯಕ್ಕೆ ಯಾವುದನ್ನು ದೇವ್ರ ಮುಂದೆ ನೈವೇದ್ಯಕ್ಕೆ ಪ್ರಸಾದ ರೀತಿಯಲ್ಲಿ ಏನೇನೆಲ್ಲ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕಡಲೆಬೇಳೆಯಿಂದ ಕಡುಬು ಮಾಡಿ ನೈವೇದ್ಯ ಮಾಡ್ತೀನಿ. ಈ 2 ವರ್ಷದಿಂದ ಈ ಮೋದಕ ಮಾಡ್ತಾಯಿದ್ದೀನಿ. ಮೋದಕ ಭಾಳ ಈಸಿ ಮಾಡೋದಕ್ಕೂ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಕೊಬ್ಬರಿಯಿಂದ ಮಾಡಿರೋದು. ಈ ಕೊಬ್ಬರಿಗೆ ಕೆಲವೊಬ್ಬರು ಎಳ್ಳು ಮತ್ತು ಶೇಂಗಾ ಬೀಜನೂ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸಿ ಹಾಕಿ ಮಾಡ್ತಾರೆ. ನಾನು ಯಾವಾಗಲೂ ಇಷ್ಟೇ ಮಾಡೋದು, ಹಾಗಾಗಿ ನಿಮಗೆ ಇದನ್ನು ತೋರಿಸ್ತಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನ ಹುರಿದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನಾನೊಬ್ಬರ ಮನೇಲಿ ತಿಂದಿದ್ದೆ. ಎಳ್ಳು ಮತ್ತು ಶೇಂಗಾ ಬೀಜನ ಪೌಡ್ರ್ ಮಾಡಿ ಈ ಕೊಬ್ಬರಿ ಬೆಲ್ಲ ಬೆಂದಾದಮೇಲೆ ಆ ಪೌಡ್ರನ್ನ ಈ ಮಿಶ್ರಣಕ್ಕೆ ಹಾಕಿ ಈ ಹೂರಣ ತಯಾರು ಮಾಡುವಾಗ ಈ ಮಿಶ್ರಣಕ್ಕೆ ಹಾಕಿ ಮೋದಕ ಮಾಡಿದ್ರು. ತುಂಬ ರುಚಿಯಾಗಿ ಬಂದಿತ್ತು. ನೀವು ಬೇಕಂದರೆ ಹಾಕ್ಕೊಂಡು ಮಾಡಿ. ಇದು ಈ ಥರ ಹೂರಣ ಹದ ಬಂತು. ಹೂರಣ ಹದ ನಂತರ ಇಲ್ಲಿ ನಾನು ಮೋದಕ ತಯಾರಿಗೆ ಅಕ್ಕಿಯಿಂದ ಮುದ್ದೆ ರೀತಿ ಮಾಡ್ಕೋಬೇಕು. ಅದಕ್ಕಾಗಿ 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರನ್ನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೆ. ಅದಕ್ಕೊಂದು ಅರ್ಧ ಸೌಟು ತುಪ್ಪ, ಒಂಚೂರು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದ್ದಾದಮೇಲೆ 1 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಮಾಡಿಕೊಂಡೆ. ಗಂಟಿಲ್ದಂಗೆ ಚೆನ್ನಾಗಿ ಕೆದಕ್ಕೋಬೇಕು. ಅದು ಕಡಿಮೆ ಉರಿಯಲ್ಲಿ ಕೆದಕ್ತಾ ಬನ್ನಿ. ಒಂದು ಗಂಟಾಗಬಾರ್ದು. ನಿಮಗೆ ಇದರ ಅಭ್ಯಾಸ ಮುದ್ದೆ ಮಾಡಿ ಅಭ್ಯಾಸ ಇದ್ದರೆ ಇದನ್ನು ಮಾಡೋದು ಭಾಳ ಈಜಿನೇ. ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಉಗಿಗೆ ಅದನ್ನು ಹಾಗೆ ಬಿಡಬೇಕು. ಅದು ಚೆನ್ನಾಗಿ ಬೇಯಿಕೊಳ್ಳುತ್ತೆ. 2 ನಿಮಿಷ ಹಂಗೆ ಬಿಡಬೇಕು. ಅದನ್ನು ಕೈ ಆಡಿಸಿ ಆದಮೇಲೆ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಆ ಮುದ್ದೆ ಮುಟ್ಟಿದಾಗ ಅದು ಕೈಗೆ ಹತ್ತತೆ ಇದ್ದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಅಷ್ಟೊತ್ತಿಗೆ ಈ ಹೂರಣ ರೆಡಿಯಾಗಿತ್ತು ತಣ್ಣಗಾಗಿ. ಅದನ್ನು ಮೋದಕಕ್ಕೆ ಯಾವ ಅಳತೆ ಬೇಕೋ ಆ ಅಳತೆಯಾಗಿ ದುಂಡಾಗಿ ನಾನು ರೆಡಿ ಮಾಡಿಟ್ಕೊಂಡೆ. ನಾನಿಲ್ಲಿ ಕರೆಕ್ಟಾಗಿ 21 ಮಾಡ್ತಾಯಿದ್ದೀನಿ. 21 ಬೇಕಲ್ಲ ಗಣೇಶನ ನೈವೇದ್ಯಕ್ಕೆ. ಹಾಗಾಗಿ ನಿಮಗೆ ಯಾವ ಅಳತೆಯಲ್ಲಿ ದುಂಡುಗೆ ಬೇಕೋ ಅಥವಾ ಉದ್ದ ಬೇಕೋ ಯಾವ ಅಳತೆ ಬೇಕೋ ಆ ಅಳತೆಯಲ್ಲಿ ನೀವು ತಯಾರು ಮಾಡ್ಕೋಬೋದು. ಮೋದಕ ರೆಡಿ ಮಾಡೋದು ಮೊನ್ನೆ ಶಾಪಲ್ಲಿ ತಂದೆ. ಇದಕ್ಕೆ 2 ಬದಿ ತುಪ್ಪ ಹಚ್ಚಿ ಅಕ್ಕಿ ಹಿಟ್ಟಿಂದ ಎಲೆ ಆಕಾರದಲ್ಲಿ ಇವೆರಡೂ ಬದಿಯಲ್ಲೂ ತುಂಬಿ 2 ಕ್ಲೋಸ್ ಮಾಡಬೇಕು. ನಂತರ ಮಧ್ಯದಿಂದ ನಾವು ರೆಡಿ ಮಾಡಿಟ್ಕೊಂಡಿರೋ ಮೋದಕದ್ದು ಹೂರಣನ ಅದರೊಳಗೆ ತುಂಬಬೇಕು. ತುಂಬಿ ಕೆಳಭಾಗಕ್ಕೆ ಸ್ವಲ್ಪ ಮತ್ತೆ ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಪ್ಯಾಚ್ ರೀತಿ ಹಾಕಬೇಕು. ಅದಾದ ನಂತರ ಅದನ್ನು ಓಪನ್ ಮಾಡಿದರೆ ನಿಮಗೆ ಸುಂದರವಾದ ನೋಡೋಕ್ಕೆ ಚೆಂದ ಕಾಣೋ ಮೋದಕ ರೆಡಿಯಾಗುತ್ತೆ. ಮೋದಕನ ಬೇಯಿಸ್ಕೋಬೇಕು ಹಬೆಯಲ್ಲಿ. ಆವಾಗ ನಿಮಗೆ ರುಚಿಯಾದ ಮೋದಕ ರೆಡಿಯಾಗುತ್ತೆ. ನಮ್ಮ ಗಣಪತಿಗೆ ಮೋದಕ ಅಂದರೆ ತುಂಬ ಇಷ್ಟ. ನೀವೆಲ್ಲರೂ ಮಾಡಿ. ಧನ್ಯವಾದಗಳು ಎಲ್ರಿಗೂ.